ಬೇರೆ ಬೇರೆ ಸ್ಟ್ರೇಂಜರ್ಸ್ನ ಎತ್ತಾಕೊಂಡು ಬೆಂಗಳೂರು ಮೆಜೆಸ್ಟಿಕ್ ಶಾಂತಲಾ ಸಿಲ್ಕ್ಸಲ್ಲಿ ಪಿಕಪ್ ಮಾಡಿಕೊಂಡು ಪಾರ್ಲೆಜಿ ಟೋಲ್ ಹತ್ರ ಗಾಡಿಗೆ ಪೂಜೆ ಮಾಡಿ ನಾವು ಹೊರಟಿದ್ದು ದೂದ್ ಸಾಗರ್ ಕಡೆಗೆ. ಗಾಡೀಲಿ ಕನ್ನಡ ಸಾಂಗ್ಸ್ಗೆಲ್ಲ ಚಿಂದಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ದು ನಮಗೆ ನಮ್ಮ ಡ್ರೈವರನ್ನು ಬೆಳಗ್ಗೆ ಶಾಕ್ ಕೊಟ್ಟಿದ್ರು. ನಮ್ಮ ಹುಡುಗರು ಪಾಪ ನಿದ್ದೆಗಣ್ಣಲ್ಲಿ ಇಳಿದು ಗಾಡಿ ಕೂಡ ತಳ್ಳಿದ್ರು. ಅಲ್ಲಿಂದ ನಾವು ರೀಚ್ ಆಗಿದ್ದೆ ನಮ್ಮ ಸ್ಟೇ. ಟಕ್ಕಂತ ನಮ್ಮ ಸ್ಟೇಯಲ್ಲಿ ರೆಡಿಯಾಗಿ ನಾವು ಹೊರಟಿದ್ದು ದೂದ್ ಸಾಗರ್ ಕಡೆಗೆ. ದಾರಿ ಮಧ್ಯೆ ಟ್ರೈನ್ ನೋಡಿಕೊಂಡು ಟ್ರೆಕ್ ತುಂಬ ಮಜಾ ಮಾಡಿಕೊಂಡು ಫೈನಲ್ ರೀಚ್ ಆಗಿದ್ದು ದೂದ್ ಸಾಗರ್ ಬೇಸ್ ಪಾಯಿಂಟ್ಗೆ. ಸ್ವರ್ಗಕ್ಕೆ ಮೂರಗೇಣು ಅಂತಾರಲ್ಲ ಹಾಗಿತ್ತು. ಫಾಲ್ಸ್ನ ನೋಡಿಕೊಂಡು ನಾವು ಈ ದಟ್ಟವಾದ ಕಡೆಯಲ್ಲಿ ರಿಟರ್ನ್ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ವಿ. ಬರ್ತಾ ನಮಗೆ ಒಂದು ಕ್ರೇಜಿ ಟನಲ್ ಕೂಡ ಸಿಕ್ತು. ಫೈನಲಿ ಅಡ್ವೆಂಚರ್ ಮುಗಿಸಿ ನಮ್ಮ ಸ್ಟೇನ ರೀಚ್ ಆದ್ವಿ. ನೆಕ್ಸ್ಟ್ ಡೇ ಎದ್ದು ಸ್ಟೇಲಿರೋ ಆ್ಯಕ್ಟಿವಿಟೀಸ್ನ ಮುಗಿಸಿ ವಾಟರ್ ಆ್ಯಕ್ಟಿವಿಟೀಸ್ ಕಡೆಗೆ ಹೋದ್ವಿ. ಒಳ್ಳೆ ಮಜಾ ಬಂತು ಗುರು. 2 ದಿನ ಅಂತೂ ಹೋಗಿದ್ದೇ ಗೊತ್ತಾಗಿಲ್ಲ. ಆ್ಯಂಡ್ ಟೈಮ್ ಟು ಸೇ ಗುಡ್ ಬೈ ಅಂತ ಎಲ್ಲರೂ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಬಂದ್ವಿ. ನೀವು ಈ ಥರ ಕ್ರೇಜಿ ಟ್ರಿಪ್ಗೆ ಹೋಗಬೇಕು ಅಂತ ಕಾಯ್ಕೊಂಡು ಫ್ರೆಂಡ್ಸ್ ಬರೋಕ್ಕಾಗಲ್ಲ ಅಂತ ಬೈಕೊಂಡಿದ್ರೆ ತಲೆ ಕೆಡ್ಸ್ಕೊಬೇಡಿ. ಕ್ಲೀನ್ ಇವೆಂಟ್ ಜೊತೆ ಬನ್ನಿ, ನಿಮಗೆ ಹೊಸ ಫ್ರೆಂಡ್ಸ್ನ ನಾವು ಮಾಡಿಕೊಡ್ತೀವಿ. ಓಕೆ ಬಾಯ್.